ಹಾಯ್ ಫ್ರೆಂಡ್, ಇವತ್ತು ಮಧ್ಯಾಹ್ನದ ಊಟಕ್ಕೆ ಒಂದು ತಂಬುಳಿ ಮಾಡೋಣ ಬನ್ನಿ. ಸ್ವಲ್ಪ ತೆಂಗಿನಕಾಯಿ, ಒಂದು 10 ಕಾಳು ಮೆಣಸು, ಒಂದೆರಡು ಬೆಳ್ಳುಳ್ಳಿ, ಒಂದು ಇಡೀ ಬಸಳೆ ಸೊಪ್ಪು, ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ, ಸಾಸಿವೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಮತ್ತು ಕರಿಬೇವು, ಒಣಮೆಣ್ಸಿನ್ಕಾಯಲ್ಲಿ ಇಟ್ಕೊಂಡಿದ್ದೀನಿ. ವಿಡಿಯೋ ಮಾಡಿಲ್ಲ ಅದು. ಈಗ ಒಂದು ಬಾಣಲೆಗೆ ತುಪ್ಪ ಹಾಕಿ ನಾನು ಬಸಳೆ ಸೊಪ್ಪನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋತೀನಿ. ಬಸಳೆ ಸೊಪ್ಪನ್ನ ತುಪ್ಪದಲ್ಲಿ ಹುರಿದಷ್ಟು ತುಂಬ ರುಚಿ ಚೆನ್ನಾಗಿರುತ್ತೆ ತಂಬುಳಿದು. ಬಸಳೆ ಸೊಪ್ಪನ್ನ ಹುರ್ಕೊಳ್ಳಿ. ಹಾಗೆ ಹುರ್ಕೊಳ್ಬೇಕಾದ್ರೆ ಸ್ವಲ್ಪ ನೀವು ಇದನ್ನು ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ. ಬರೀ ಎಳೆ ಸೊಪ್ಪು ಹಾಕಿ ಇದಕ್ಕೆ ತಂಬುಳಿಗೆ. ಹುಳಿಗಾದರೆ ದಂಟೆಲ್ಲ ಹಾಕ್ಬೋದು, ಎಳೆ ದಂಟು ಹುಳಿ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಆಗಿದೆ ಸೊಪ್ಪು. ಇದಕ್ಕೆ ಒಂದು 10 ಕಾಳು ಮೆಣಸು ತೊಗೊಂಡಿದ್ನಲ್ಲ ಅದು, ಮತ್ತು ಬೆಳ್ಳುಳ್ಳಿ ಒಂದು 3-4 ಇಲ್ಕು, ಹಾಗೆ ಸ್ವಲ್ಪ ಹಸಿ ತೆಂಗಿನ ತುರಿ ಒಂದು 1/4 ಕಪ್ಪು ಹಾಕ್ಕೊಂಡು, ಒಂದು ಸ್ಪೂನ್ ಉಪ್ಪು ನಾನು ಇವಾಗಲೇ ಹಾಕ್ತೀನಿ, ಆವಾಗಲೇ ಹಾಕಿರಲಿಲ್ಲ. ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಇದು ತುಪ್ಪದಲ್ಲೆಲ್ಲ ಸ್ವಲ್ಪ ಫ್ರೈ ಆಗಲಿ, ಬಿಸಿ ಆಗಲಿ ಅಂತ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಇಟ್ಬಿಡಿ. ಹಾಗೆ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಕಾಯಲಿ. ತುಪ್ಪ ಕಾಯಿದ ಮೇಲೆ ನಾವು ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಕೊಳ್ಳೋಣ. ಈಗ ತುಪ್ಪ ಕಾಯ್ತಾ ಇದೆ ನೋಡಿ. ತುಪ್ಪ ಕಾಯ್ತು, ಸಾಸಿವೆ ಹಾಕಿದ್ರೆ ಸಾಸಿವೆ ಚಟಪಟ ಅನ್ನಲಿ. ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ ಹಾಕಿ, ಜೀರಿಗೆ ಸಾಸಿವೆ ಎರಡು ಚಟಪಟ ಅಂದಮೇಲೆ ಇವಾಗ ನಾವು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ ಪಾತ್ರೆನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಒಗ್ಗರಣೆ ಕೂಡ ತಣ್ಣಗಾಗಬೇಕು. ಹಾಗೆ ಮಿಕ್ಸಿ ಜಾರ್ನಲ್ಲಿ ಹಾಕಿರ್ತಕ್ಕಂಥ ಸೊಪ್ಪು, ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲ ರುಬ್ಕೊಂಬರೋಣ. ನೋಡಿ, ಮಿಕ್ಸಿ ಜಾರ್ಗೆ ಹಾಕಿದ್ವಿ, ರುಬ್ಬಿದಾಗಿದೆ. ಇವಾಗ ಒಗ್ಗರಣೆ ಪಾತ್ರೆಗೆ ಇದನ್ನೆಲ್ಲ ಹಾಕೋಣ ಮಸಾಲೆನ. ಈ ಮಸಾಲೆ ಎಲ್ಲ ಹಾಕಿ 1/4 ಕಪ್ ಮೊಸರು ಹಾಕೋಣ. 1/4 ಕಪ್ ಮೊಸರು ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕೋಣ. ಮಿಕ್ಸಿ ಜಾರು ಮತ್ತು ಗ್ಲಾಸಲ್ಲಿರ್ತಕ್ಕಂಥ ಮೊಸರನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ನೀರು ಹಾಕೋಣ. ನೀರು ಸಾಕಾಗಲ್ಲ ಅನಿಸುತ್ತೆ, ನೀರು ಸಾಕಾಗಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೋಣ. ಇನ್ನೊಂದು ಸ್ವಲ್ಪ ನೀರು ತೊಗೊಂಬಂದು ಹಾಗೆ ಒಂದು 1/4 ಕಪ್ ನೀರು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೋಡಿ. ನಿಮಗೆ ಈ ಹದ ಸಾಕಂದರೆ ಹೀಗೆ ಊಟಕ್ಕೆ ಬಳಸ್ಕೊಳ್ಳಿ. ಈ ಹದ ತುಂಬ ಗಟ್ಟಿ ಆಯಿತು ಅನಿಸುತ್ತೆ ನನಗೆ, ಹಾಗಾಗಿ ನಾನು ಇನ್ನೊಂದು 1/4 ಕಪ್ನಷ್ಟು ನೀರು ಹಾಕೋತೀನಿ. ನೋಡಿ, ತುಂಬ ಗಟ್ಟಿ ಇದೆ. ನಿಮಗೆ ಬೇಕಂದರೆ ಹೀಗೆ ಬಳಸ್ಕೋಬೋದು. ಉಪ್ಪು ಸರಿ ಇದೆಯಾ ನೋಡಿಕೊಂಡು ಹೀಗೆ ಬಳಸ್ಕೊಳ್ಳಿ. ಇಲ್ಲ ನನಗೆ ನೀರು ಬೇಕು ಅನ್ನಿಸ್ತು, ಹಾಗಾಗಿ ನಾನು ಇನ್ನೊಂದು 1/4 ಕಪ್ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಬಸಳೆ ಸೊಪ್ಪಿನಿಂದ ತಂಬುಳಿ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್, ಧನ್ಯವಾದಗಳು. ಶೇರು, ಸಬ್ಸ್ಕ್ರೈಬ್